ನಮಸ್ಕಾರ. ಇವತ್ತು ಪಡ್ಡು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನಾನು 3 ಕಪ್ ಅಕ್ಕಿ, 1 ಕಪ್ ಉದ್ದಿನಬೇಳೆ, 1/4 ಕಪ್ಪು ಕಡಲೆಬೇಳೆ, 2 ಸ್ಪೂನು ಮೆಂತ್ಯ, 1 ಕಪ್ ಅವಲಕ್ಕಿ ಇದಿಷ್ಟನ್ನು ಹಾಕಿ ಬೆಳಗ್ಗೆ ನೆನೆ ಹಾಕಿ ರಾತ್ರಿ ನೈಸಾಗಿ ರುಬ್ಬಿ ಈಗ ಫರ್ಮೆಂಟ್ ಆಗಿದೆ ನೋಡಿ. ಸೊ ಈ ಥರ ರೆಡಿ ಇಟ್ಟಿದ್ದೀನಿ ಪಡ್ಡುಗೆ. ಮತ್ತು ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಬೇಕಾಗಿರುವುದು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಎಣ್ಣೆ, ಉಪ್ಪು ರೆಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಈರುಳ್ಳಿ 2 ಮತ್ತು 5 ಮೆಣಸಿನ್ಕಾಯಿ, ಶುಂಠಿ 1 ಇಂಚು ತುರಿದಿಟ್ಟಿದ್ದೀನಿ ಮತ್ತು 1 ಕ್ಯಾರೆಟ್ನ ತುರಿದಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪು, ಸ್ವಲ್ಪ ಜಾಸ್ತಿ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕು. ಒಂದು ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಾದ ನಂತರ 1/4 ಚಮಚ ಸಾಸಿವೆ, 1 ಸ್ಪೂನ್ ಜೀರಿಗೆ ಮತ್ತು ಇಲ್ಲಿ 2 ಸ್ಪೂನು ಕಡಲೆಬೇಳೆ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಆದ ತಕ್ಷಣ ಇದಕ್ಕೆ 1 ಇಂಚು ಶುಂಠಿ ಮತ್ತು ಇಲ್ಲಿ ಮೊದಲೇ ತಿಳಿಸ್ದಂಗೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ಫ್ರೈ ಮಾಡ್ತೀವಿ. ತುಂಬ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಆದರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ ಸ್ವಲ್ಪ ಈ ರೀತಿ ಎಲ್ಲ ಎಣ್ಣೆ ಮಾಡಿದಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಮತ್ತು ಕ್ಯಾರೆಟು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆದರೆ ಸಾಕು, ಚೆನ್ನಾಗಾಗುತ್ತೆ. ತುಂಬ ಏನು ಬೇಯಬೇಕು ಅಂತಿಲ್ಲ, ಯಾಕಂದರೆ ಪಡ್ಡು ಜೊತೆಯೂ ಇದು ಸ್ವಲ್ಪ ಬೇಯುತ್ತೆ. ಈ ಥರ ಅರ್ಧ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾಕೆಂದರೆ ಪಡ್ಡು ಹಿಟ್ಟಿಗೆ ಆಗಲೇ ಉಪ್ಪು ಹಾಕ್ತಿದ್ದೀನಿ. ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಇದಕ್ಕೆ 1 ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಳ್ಳಿ. ತುಂಬ ಕ್ರಿಸ್ಪಾಗಿ, ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಆಗಿದೆ. ಸ್ವಲ್ಪ ಫ್ರೈ ಆದಮೇಲೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡಬೇಕಾಗತ್ತೆ. ಈ ಥರ ಆರಿದ್ಮೇಲೆ ನೋಡಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ಫುಲ್ಲು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಬುಗ್ಗುದೆಂಚು ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಲೇಪನ ಮಾಡಿಕೊಂಡು ಈ ಥರ ಎಣ್ಣೆ ಸ್ವಲ್ಪ ಹಾಕಿ ಆಮೇಲೆ ಇದಕ್ಕೆ, ಇದು ಕನ್ನಡದಲ್ಲಿ ಬುಗ್ಗ ಅಂತಲೂ ಹೇಳ್ತಾರೆ, ಪಡ್ಡು ಅಂತಲೂ ಹೇಳ್ತಾರೆ. ಒಬ್ಬರೊಬ್ಬರು ಒಂದೊಂದು ರೀತಿ ಕರೀತಾರೆ. ಮತ್ತು ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹಾಕ್ಕೊಂಬಿಡಿ. ಈ ಥರ ಮಿಕ್ಸರು ಈ ಥರ ತುಂಬ ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ಈ ಥರ ಕನ್ಸಿಸ್ಟೆನ್ಸಿ. ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ
ಹಾಕಿ ಇದನ್ನು ಮುಚ್ಚಿಬಿಡಿ. ಒಂದು 2 ನಿಮಿಷ ಮುಚ್ಚಿಬಿಡಿ, ಬೇಯಬೇಕಾಗತ್ತೆ. ಈಗ ತಿರುವಾಕಿದ್ದೀನಿ, ಚೆನ್ನಾಗಿ ಬೆಂದಿದೆ. 2 ಕಡೆಯೂ ಈ ರೀತಿ ಬೇಯಿಸ್ಬಿಟ್ಟು ಫೋರ್ಕಲ್ಲಿ ಈ ಥರ ಒಂದೊಂದನ್ನು ತೆಗೆದುಬಿಡಿ ಅಷ್ಟೆ. ತುಂಬ ಚೆನ್ನಾಗಾಗಿದೆ ನೋಡಿ. ಈ ರೀತಿ ಒಂದೊಂದನ್ನು ಫೋರ್ಕಲ್ಲಿ ಈ ರೀತಿ ತೆಗೆದುಬಿಡಿ. ಭಾಳ ನೋಡಿ, ಹಿಂದೆನೂ ರೋಸ್ಟ್ ಆಗಿದೆ, ಈ ಕಡೆನೂ ರೋಸ್ಟ್ ಆಗಿದೆ. ತುಂಬ ಚೆನ್ನಾಗಿ ಆಗಿದೆ ಬೋಕ.